ರಾಯಚೂರಿನಲ್ಲಿ ಬಡ ಮಹಿಳೆಯರಿಗೆ ಲೋನ್ ಅನ್ನು ಕೊಡಿಸಿ ಇಲ್ಲಿ ಲೇಡಿಯೊಬ್ಬಳು ವಂಚಿಸಿರುವಂತಹ ಘಟನೆ ನಡೆದಿದೆ. ಬ್ಯಾಂಕ್ಗಳಲ್ಲಿ ಕೋಟಿ ಕೋಟಿ ಲೋನ್ ಕೊಡಿಸಿದ್ದ ಖತರ್ನಾಕ್ ಲೇಡಿ 10ಕ್ಕೂ ಹೆಚ್ಚು ಖಾಸಗಿ ಬ್ಯಾಂಕ್ಗಳಲ್ಲಿ ಕೋಟಿ ಕೋಟಿ ಲೋನ್ ಅನ್ನು ಬಡ ಮಹಿಳೆಯರಿಗೆ ಕೊಡಿಸಿದ್ಲು. ಇನ್ನು ಲೋನ್ ಹಣ ಕಟ್ಟುತ್ತೇನೆ ಅಂತ ಹೇಳಿ ರಾತ್ರೋರಾತ್ರಿ ಹಣದ ಸಮೇತ ಈ ಲೇಡಿ ಎಸ್ಕೇಪ್ ಆಗಿದ್ದಾಳೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಿರಮಾನ್ವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂತಾಗಿ ಇಲ್ಲಿ ಗ್ರಾಮಸ್ಥರಲ್ಲಿ ಸಮಸ್ಯೆ ಆಗಿರುವಂಥದ್ದು. ಯಾಕೆಂತಂದ್ರೆ ಇಲ್ಲಿ ಏನು ಅಮಾಯಕರ ಹೆಣ್ಮಕ್ಕಳನ್ನು ಬಳಸ್ಕೊಂಡು ಇವತ್ತು ಹಣವನ್ನು ಲೂಟಿ ಮಾಡಿ ಅವರಿಗೆ ಏನೋ ಒಂದು ಅಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಇವತ್ತು ಬ್ಯಾಂಕಿನ ವ್ಯವಹಾರಗಳಿಂದಾಗಿ ಅವರು ತಮ್ಮ ಬಡ್ಡಿ ವ್ಯವಹಾರದಿಂದಾಗಿ ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಮೋಸ ವಂಚನೆ ಮಾಡಿರುವಂಥ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ನಿರ್ಮಾನ್ವಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಭಗೀರಥಿ ಅನ್ನುವಂಥ ಮಹಿಳೆಯವರು ಆ ಮನೆಯನ್ನು ಖಾಲಿ ಮಾಡಿಕೊಂಡು ರಾತ್ರೋರಾತ್ರಿ ಹೋಗಿರುವಂಥ ಘಟನೆ ಕೂಡ ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂಥ ಕುಟುಂಬಸ್ಥರು ತಮ್ಮ ಮಕ್ಕಳು, ಸೊಸೆ ಮತ್ತೆ ತಮ್ಮ ಕುಟುಂಬಸ್ಥರೆಲ್ಲರೂ ಕೂಡ ಮನೆ ಖಾಲಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿಕೊಂಡು ಹೋಗಿರುವಂಥದ್ದು ಕಂಡು ಬರ್ತಾ ಇದೆ. ಅದೇ ಮನೆಯಲ್ಲಿ ಕೂಡ ಇವತ್ತು ಮಹಿಳೆಯರು ಕೂಡ ಇವತ್ತು ಮನೆ ಮುಂದೆ ನ್ಯಾಯಕ್ಕಾಗಿ ಕೂಡ ಕುಂತಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ಹಣವನ್ನು ಕಳೆದುಕೊಂಡಿರುವಂಥದ್ದು. ಮೇಡಮ್, ಯಾವ ರೀತಿ ಸಮಸ್ಯೆ ಆಯ್ತು, ಎಲ್ಲಿಂದ ಎತ್ಕೊಟ್ರಿ ನೀವು ಹಣ ಅಂತ? ನಮ್ಮ ಮನೆ ಹತ್ರನೇ ಎತ್ತಿಕೊಟ್ಟಿವಿ ಸರ್. ನಮ್ಮ ಮನೆ ಹತ್ರ ಎತ್ತಿಕೊಟ್ಟಿವಿ. ನಮ್ಮ ಮನೆ ಹತ್ರಗೆ ಫೋನ್ ಮಾಡಾಕಿ ತಾನೇ ಸಾರ್ಗಳ ಕರ್ಸಾಕಿ. ನಮಗೆ ಈ ಸಾರ್ಗಳು ಕೂನಿಲ್ಲ. ಭಾಗ್ಯರಥಮ್ಮ ಹೇಳಾಳ, ಕೆಲವು ಬ್ಯಾಂಕಿನವ್ರು ಭಾಗ್ಯರಥಮ್ಮ ಹೇಳಾಳಮ್ಮ ಕುಂದ್ರು ನೀವು ಗುಂಪು ಅಂತ ಕರ್ಸವ್ರವರು. ಕರೆಸಿದಾಗ ನಾನೇನು ಮಾಡ್ತಿದ್ದೆ, ಜನಗಳು ಕರ್ಕೊಂಬರ್ತಿದ್ದೆ. ಬಾಮ್ಮ ನಾನು ಜವಾಬ್ದಾರಿ ಅದಕ್ಕೆ ಹಾಕಿ ಎಲ್ಲ ಜವಾಬ್ದಾರಿ ಹೊತ್ಕೊಂಡಾಳ. ನೀವು ಏನು ತಿಳ್ಕೊಬೇಡ್ರಿ, ಆಕಿ ಕಟ್ಗೆಂದು ಹೋತ ಪ್ರತಿ ತಿಂಗಳ ಭಾಳ ವರ್ಷ ಆಯ್ತು ಆಕಿ ಮಾಡಾಕ. ನೀವು ಇವತ್ತಿಂದ ಅಲ್ಲ, ನೀವು ಯೋಚನೆ ಮಾಡಬೇಡ್ರು. ಆಕಿ ಆ ಥರ ಹೇಳಾಳ ನನಗೆ ಅಂತ ನಾನು ಬಂದು ಅವ್ರನ್ನ ಕರ್ಕೊಂಬಂದು ನನ್ನ ಮನೇಲಿ ಕುಂದಿರ್ಸ್ಕೊಂಡು ನನ್ನ ಮನೇಲಿ ತಂದು ಆಕಿನ ಮನೆಗೆ ದುಡ್ಡು ಕೊಡ್ತಿದ್ದೆ. ಆದರೆ ಒಂದು ತಪ್ಪು ಮಾಡಿದೆ, ನಾನು ಆಕಿನ ಫೋಟೋ ತಗೊಳಿಲ್ಲ, ಆಕಿನ ಏನೂ ದಾಖಲಾತಿ ತಗೊಳಿಲ್ಲ. ಕೆಲವು ಜನ ಅಂದ್ರನ್ನಾಗ್ಲು ಅವೆಲ್ಲ ಯಾಕೆ ಬೇಕಮ್ಮ, ಭಾಳ ವರ್ಷ ಆಯ್ತು ನಾನು ಮಾಡಾಕ. 10 ವರ್ಷ ಆಯ್ತು, 15 ವರ್ಷ ಆಯ್ತು. ನೀನನ್ನ ಈಗ ಬಂದಿದ್ದಿ, ಈಗ 1 ವರ್ಷ ಆಯ್ತು ನೀನು ಮಾಡಾಕ, 2 ವರ್ಷ ಆಯ್ತು. ನೀನು ಅದೆಲ್ಲ ತಿಳ್ಕೊಬೇಡ, ಕೇಳು, ನೀನು ಪಕ್ರಮ್ಮನವ್ರನ್ನ ಕೇಳು, ಮಾಯಮ್ಮನವ್ರನ್ನ ಕೇಳು ಅಂತ ಈ ಥರ ಹೇಳಾಕಿ. ಎಲ್ಲಪ್ಪನ ಕೇಳು, ಈ ಥರ ಯಾಮಾರ್ಸಾಕಿ. ನಮಗೆ ಈಗ ಸರಿ ಬಿಡು, ಮನೆಗಳವ್ರು ಇದಾರಲ್ಲ ಅವ್ರ ಹಂಗೆ ನಾವು 4 ವರ್ಷರಿಗೆ ನಾವು ಇರ್ತವಂತ ನಾವು ಧೈರ್ಯ ಮಾಡಿದ್ವಿ. ಆಕಿನ ಮನೆಯವ್ರ ಪ್ರಶ್ನೆ ಆಕಿ ದೊಡ್ಡ ಮನುಷ್ಯಳು ಇದ್ದಂಗೆ ಆಕಿ ಈ ಥರ ಮಾಡಿದಕ್ಕೆಲ್ಲ ಈಗ ಬಂದಾಳ ಆಕಿ ನಮಗೆ ಸಂಬಂಧಿಕ್ರಿ ಅಂತ ನಾವು ಈ ಥರ ಮಾಡಿ ಎತ್ತಿಕೊಟ್ಟಿವಿ. ಆಕಿ ನಮ್ಮನ್ನ ಬಾಣ ಇಡಲಿಲ್ಲ ಸರ್. ಆಕಿ ತಂದೆ ತಾನು ಇನ್ನು ಯೋಚನೆ ಮಾಡಿದ್ಲು, ನಮ್ಮದು ಯೋಚನೆ ಮಾಡಲಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಳ್ಳಾರ್ದಕ್ಕೆ ಆಕಿ ನಾನು ದೊಡ್ಡ ಲೆಕ್ಕೀನಿ ಅಂತ ತಾನು ಒಡೆ ಹೋದ್ರೆ ನಾವೆಲ್ಲಿಗೆ ಒಡೆ ಹೋಗ್ಬೇಕು ಸರ್, ಅರ್ಥ ಮಾಡ್ಕೊಳ್ಳಿಲ್ಲ. ಒಂದವರು ಇನ್ನೊಬ್ರು ಕೂಡ ನಮ್ಮ ಜೊತೆಗಿದ್ದಾರೆ, ಅದೇ ಹೆಣ್ಮಗಳನ್ನ ಕೂಡ ಮಾತಾಡಿಸ್ತೀನಿ. ಅಮ್ಮ, ಯಾವ ರೀತಿ ಇದು ಸಮಸ್ಯೆ ಆಯ್ತು, ನೀವೆಷ್ಟು ಎತ್ಕೊಂಡಿದ್ರ ಬ್ಯಾಂಕ್ನಿಂದ ಅಂತ? ಜಗ್ಗಿ ಎತ್ಕೊಂಡಿರಿ ಸರ್. ನಮ್ಮ ಮನೆಗೆ ನಾವು ಅಲ್ಲಿ ಅಂದ್ರೂ ನಮ್ಮ ಮನೆಗೆ ಬರ್ತಿದ್ರು, ಡೈಲಿ ಬರ್ತಿದ್ರು ಮನೆಗೆ. ನಮ್ಮ ಗಂಡ ಬೇಡ ಅಂತ ಹೇಳಿದ್ರು, ನಿಮ್ಗೆ 1 ಲಕ್ಷ ತಗಪ್ಪ ನೀನು, ನಮ್ಗೆ ಯಾಕೆ ಬೇಡ ಅಂತ ಹೆಣ್ಮಕ್ಳು ಏನೋ ತೊಂದರೆ ಆದ್ರು ನಮ್ಮ ಕಡೆಗೆ ಮಾತಾಡ್ರಿ, ನೀನು ಏನು ತೊಂದರೆ ಅಲ್ಲಾರ್ದು ನೋಡ್ಕೊಂತೀವಿ ಅಂತ. ಸಾರ್ನವ್ರಿಗೆ ನಾವು ಫೋನ್ ಇಲ್ಲ, ಯಾವುದೂ ಇಲ್ಲ. ಅವ್ರನ್ನೇ ಅವ್ರು ಡೈರೆಕ್ಟರ್ ಸಾರ್ನವ್ರು ಅವರೇ ಬರ್ತಿದ್ರು ಮನೆಗೆ. ನೀವು ಬಂದ್ಬಿಟ್ಟು ಗುಂಪು ಮಾಡಿದ್ರೆ ಭಾಗ್ಯರಥಮ್ಮ ಕೊಡ್ತೀರ ನಮ್ಮ, ನೀವು ಅಂದ್ರೆ ಹೌದ್ರಿ ಅಂತ ಅನ್ಬೇಕು. ಭಾಗ್ಯರಥಮ್ಮ ಕೊಟ್ಟರೆ ಕೊಡ್ತೀವಿ, ಇಲ್ಲಾಂದ್ರೆ ನಾವು ಕೊಡಲ್ಲ ಸಾಲ ನಿಮ್ಗೆ ಅಂತ ಹೇಳ್ಬೇಕು. ಅವರು ಪ್ರತಿಯೊಬ್ಬರು ಅದ್ರ ಇನ್ವಾಲ್ವ್ ಇದ್ದಾರೆ. ಆದ್ರೆ ಇವಾಗ ಅವರೇ ಉಲ್ಟೋಡಕತ್ತಾರೆ ನಮ್ಗೆ ಗೊತ್ತಿಲ್ಲ. ನಿಮ್ಮ ಸಾಲ ನೀವು ತಗೊಂಡ್ರಿ, ನಿಮ್ಮ ಹೆಸರೈತೆ ಡಾಕ್ಯುಮೆಂಟ್ಸ್ ನೀವೇ ಕಟ್ಟಬೇಕು. ಅದೇನು ಮಾಡ್ತಿರೋ ಗೊತ್ತಿಲ್ಲ ನನಗೆ, ಅಮ್ಮ ಗೊತ್ತಿಲ್ಲ, ನೀವೇ ಕಟ್ಟಬೇಕಂತ ಕಂಟಿನ್ಯೂ ಟಾರ್ಚರ್ ಕೊಡಕತ್ತಾರ. 3 ದಿನದಿಂದ ಅಲ್ಲೇ ಇದ್ವಿ ನಾವು. ರಾತ್ರಿ 8 ಗಂಟೆಗೆ 9 ಗಂಟೆಗೆ ಬರ್ತೀವಿ. ನಮ್ಮ ಮನೇಲಿ ನಮ್ಮ ಗಂಡನವರು ಬೈತಾರ, ಪ್ರತಿಯೊಬ್ಬರು ಒಣಗಲಿ ಯಾಕೆ ಈ ಥರ ಮಾಡಿದ್ರೆ ಅಂತ ಬೈತಾರೆ. ನಾವು ಯಾರಿಗಂತ ಉತ್ತರ ಕೊಡಮ್ಮ, ಯಾರಿಗಂತ ಹೇಳಮ್ಮ, ನಾವು ಒಬ್ರಿಗಾದ್ರೆ ಸಮಾಧಾನ ಮಾಡ್ತೀವಿ. ಪ್ರತಿಯೊಬ್ಬರು ನಾವು ಕೇಳಿದ್ರೆ ಎಲ್ಲಿಗೆ ಹೋಗಿ ಅದಕ್ಕೆ ನಮ್ಗೆ ಒಂದು ಸಾಯ್ಬೇಕು, ಒಂದು ಯಾಕೆ ತೋರಿಸ್ಬೇಕು, ಒಂದು ಯಾವ್ದು ಮಾಡ್ತಿರೋ ಗೊತ್ತಿಲ್ಲ ನಮ್ಗೆ. ಆಕಿ ಬೇಕು, ನಮ್ದೆಲ್ಲ ಇದೆಲ್ಲ ಪರಿಹಾರ ಆಗ್ಬೇಕಷ್ಟೇ. ಇದಿಷ್ಟು ನೊಂದ ಕುಟುಂಬಸ್ಥರ ಇಲ್ಲಿ ಇರುವಂಥ ಮಹಿಳೆಯರ ಮಾತಾಗಿರುವಂಥದ್ದು. ಏನು ಹಣವನ್ನು ಮಾತ್ರ ಎತ್ಕೊಟ್ಟಿದ್ವಿ, ಸಾಕಷ್ಟು ಬಾರಿ ಕೂಡ ಅವರು ನಮಗೆ ಇಂಡೈರೆಕ್ಟ್ ಆಗಿ ಟಾರ್ಚರ್ ಕೊಡ್ತಾ ಇದ್ರು. ಇದರಿಂದಾಗಿ ನಾವು ಮನೆಯವರು ಕುಟುಂಬಕ್ಕಾಗಿ ಬಳದೇ ಹಣವನ್ನು ಬಳಸೇ ಇಲ್ಲ. ಆದರೆ ಇಲ್ಲಿ ಬರೀ ಆ ಹೆಮ್ಮೆಗೋಸ್ಕರವಾಗಿ ಹಣವನ್ನು ಬಳಸಿದ್ದಕ್ಕೆ ಇವತ್ತು ನಮಗೆ ಸಾಕಷ್ಟು ಬ್ಯಾಂಕಿನವರು ಕೂಡ ಟಾರ್ಚರ್ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಕಾನೂನುಬದ್ಧವಾಗಿ ನಮಗೆ ಆ ಹಣವನ್ನು ಕಟ್ಟುವಂಥ ಕೆಲಸ ಇಲ್ಲಿ ಸರ್ಕಾರ ಆಗಲಿ ಇಲ್ಲಿರುವಂಥ ಅಧಿಕಾರಿಗಳು ಮಾಡಬೇಕಂತೇಳಿ ಇಲ್ಲಿ ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.